ಇದು ನೋಡೋಕೆ ಸೆಟ್ ದೋಸೆ ತರ ಇದೆ, ಬಟ್ ದೋಸೆ ಅಲ್ಲ, ಇದು ಆಪಂ. ಬೆಳಗಿದ್ದು ನಾಷ್ಟಕ್ಕೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಇದನ್ ಖಂಡಿತ ಟ್ರೈ ಮಾಡಿ, ಯಾಕಂದ್ರೆ ಬರೀ 30 ನಿಮಿಷದಲ್ಲಿ ಮಾಡಬಹುದು. ನಾನು ಮುಂಚೆನೆ ಇನ್ನೊಂದು ಆಪಂ ರೆಸಿಪಿ ಶೇರ್ ಮಾಡಿದೆ. ಅದರ ಸೈಡ್ ಗಳು ಕ್ರಿಸ್ಪಿ ಆಗಿರುತ್ತೆ, ಮಧ್ಯದಲ್ಲಿ ಮಾತ್ರ ಸಾಫ್ಟ್ ಆಗಿರುತ್ತೆ. ಬಟ್ ಈ ಆಪಂ ಪೂರ್ತಿ ಸಾಫ್ಟ್ ಆಗಿರುತ್ತೆ. ಉಗುರು ಬೆಚ್ಚಗಿರುವ ನೀರಿಗೆ 1/4 ಟೀ ಸ್ಪೂನ್ ಸಕ್ಕರೆ ಅಥವಾ ಬೆಲ್ಲ ಹಾಗೂ ಅರ್ಧ ಟೀ ಸ್ಪೂನ್ ಈಸ್ಟ್ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಇಡಬೇಕು. ಆಗ ಈಸ್ಟ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಮಿಕ್ಸಿ ಜಾರಿಗೆ 1 ಕಪ್ ಅಥವಾ 1/4 kg ಅಕ್ಕಿ ಹಿಟ್ಟು, ಅರ್ಧ ಕಪ್ ತುರಿದಿರುವ ತೆಂಗಿನಕಾಯಿ, 1 ಟೀ ಸ್ಪೂನ್ ಜೀರಿಗೆ, 8-10 ಸಾಂಬಾರ್ ಈರುಳ್ಳಿ, 5-6 ಬೆಳ್ಳುಳ್ಳಿ, ನೀರು ಹಾಗೂ ಉಪ್ಪು ಸೇರಿಸಿ ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಕನ್ಸಿಸ್ಟೆನ್ಸಿ ಕೂಡ ಹಾಗೆ ಇರಬೇಕು. ನೋಡಿ ಈ ತರ. ಇದರಲ್ಲಿ ಈಸ್ಟ್ ಮಿಕ್ಸ್ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 30 ನಿಮಿಷ ಮುಚ್ಚಿಟ್ರೆ ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿರೋ ಬ್ಯಾಟರ್ ರೆಡಿ. ಈಗ ದೋಸೆ ತವಾ ಬಿಸಿ ಮಾಡಿ ಈ ಆಪಂ ಬ್ಯಾಟರ್ ಹಾಕಿ, ಬಟ್ ಸ್ಪ್ರೆಡ್ ಮಾಡಬಾರ್ದು, ಹಾಗೆ ಬಿಡಿ. ನೋಡಿ ಈ ರೀತಿ. ಅದಾದ್ಮೇಲೆ 5 ನಿಮಿಷ ಮುಚ್ಚಿಟ್ಟು ಆಮೇಲೆ ತಿರುಗಿಸಾಕಿ ಮತ್ತೊಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಗುರು. ಇದರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಚಿಕನ್ ಸಾರು, ಬಟ್ ಎಲ್ಲಾ ತರ ಸ್ಪೈಸಿ ವೆಜ್ ಅಂಡ್ ನಾನ್ ವೆಜ್ ಸಾರಿನ ಜೊತೆನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈರುಳ್ಳಿ ಮತ್ತು ತೆಂಗಿನಕಾಯಿಯ ಒಂದು ಲೈಟ್ ಸ್ವೀಟ್ನೆಸ್ ಇರುತ್ತೆ ಈ ಆಪಂಗೆ. ನೋಡಿ ಇದು ಸಾಂಪ್ರದಾಯಿಕ ಶೈಲಿ ಅಲ್ಲ, ಬಟ್ ಇನ್ಸ್ಟಂಟ್ ಮೆಥಡ್ ಅದೇ ಸೇಮ್ ಟೇಸ್ಟ್ ಸಿಗುತ್ತೆ. ಒರಿಜಿನಲ್ ಮೆಥಡ್ ನಲ್ಲಿ ಸ್ವಲ್ಪ ತೆಂಗಿನ ಮರದ ಹೆಂಡ ಅಥವಾ ಶೇಂದಿ ಅಥವಾ ಕಳ್ಳು ರುಬ್ಬಿರುವಂತ ಅಕ್ಕಿಗೆ ಸೇರಿಸಿ ರಾತ್ರಿ ಇಟ್ರೆ ಬೆಳಗ್ಗೆ ರೆಡಿ ಆಗುತ್ತೆ. ಬಟ್ ನಾನಿಲ್ಲಿ ಈಸ್ಟ್ ಯೂಸ್ ಮಾಡಿ ಇನ್ಸ್ಟಂಟ್ ಆಗಿ ಮಾಡ್ತಿದ್ದೀನಿ. ತುಂಬಾ ಜನಕ್ಕೆ ಈಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಸ್ಟ್ ಅಂದ್ರೆ ಮಶ್ರೂಮ್ ತರಾನೇ ಒಂದು ಫಂಗೈ. ಬ್ರೆಡ್, ಬನ್, ಪಿಜ್ಜಾ ಸೇರಿದಂತೆ ಹಲವಾರು ಫುಡ್ ಐಟಮ್ಸ್ ಗೆ ನಾವು ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಈಸ್ಟ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಎಲ್ಲಾ ತರ ಸೂಪರ್ ಮಾರ್ಕೆಟ್ಸ್, ಆನ್ಲೈನ್ ಸ್ಟೋರ್ ಗಳಲ್ಲೂ ಸಿಗುತ್ತೆ. ಈಸ್ಟ್ ಅಥವಾ ಡ್ರೈ ಈಸ್ಟ್ ಅಂತ ಹೇಳಿದ್ರೆ ಸಾಕು. ಈಗಾಗಲೇ ನೀವು ನನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳು ತಗೊಂಡ್ ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು.